ತುಂಬ ಜನ ಹೇಳ್ತಾರೆ ಟೈಮ್ ಅಂತ ಬಂದಾಗ ಅಂತ. ಅಂದರೆ ಏನಿಲ್ಲ ಸರ್, ಮೈಂಡ್ ಸೆಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅಗೇನ್ ನಾನಿರೋವಂಥ ಫೀಲ್ಡ್ಗೆ ನಾನು ತೊಗೊಂಡ್ರೆ, ನಾನು ರಾತ್ರಿ ಎಷ್ಟೊತ್ತಿಗೋ ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕಾಗತ್ತೆ. ಆಮೇಲೆ ಕೆಲವೊಂದಷ್ಟು ನಾವು ಹೀರೋಯಿನ್ಗಳ ಜೊತೆ ಸೀನ್ಗಳಿರುತ್ತೆ. ಆಮೇಲೆ ಮಾತುಕತೆಗಳು ಬಂದಾಗ, ಆಮೇಲೆ ಕ್ಯಾರೆಕ್ಟ್ರ್ ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಥರ ಇರುತ್ತೆ. ಒಂದು ಸೀರಿಯಲ್ ಮಾಡ್ದಂಗೆ ಇನ್ನೊಂದು ಸೀರಿಯಲ್ ಇರಲ್ಲ. ಹಂಗೆ ಕ್ಯಾರೆಕ್ಟ್ರ್ಗಳಿಗೆ ಬದಲಾವಣೆಗಳಿರುತ್ತೆ. ಅದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಅಂಥ ಒಬ್ಬ ವ್ಯಕ್ತಿ ಸಿಗಬೇಕು. ಓ ಹಂಗೆ ಗ್ರಹಿಸುವ, ಅರ್ಥ ಮಾಡಿಕೊಳ್ಳುವ, ಮನೋಭಾವಕ್ಕೆ ಹೊಂದಿಕೊಳ್ಳುವ. ಇಲ್ಲ ಅಂದ್ರೆ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ. ಅದು ಅವ್ರಿಗೂ ನೆಮ್ಮದಿ ಇರಲ್ಲ, ನಂಗೂ ನೆಮ್ಮದಿ ಇರಲ್ಲ ಅಲ್ವಾ. ಹೆಂಗ್ ಹುಡ್ಕೋದು? ಅಮ್ಮ ಹುಡುಕ್ತಿದ್ದಾರೆ ಸರ್. ಓ ಹಂಗ? ಓ ನಿಮ್ ಜವಾಬ್ದಾರಿ ಇಲ್ಲ? ಇಲ್ಲ ಇಲ್ಲ, ನಾನು ಆ ಜವಾಬ್ದಾರಿ ತಗೊಳ್ಳಲ್ಲ ಸರ್. ನಂಗೆ ಆ ಜವಾಬ್ದಾರಿ ಬೇಡ. ಸೊ ಅಮ್ಮ ನೋಡ್ತಿದ್ದಾರೆ, ಅಮ್ಮ ಹುಡುಕ್ತಿದ್ದಾರೆ. ಆಗ್ಲಿ, ಆಗೋ ಟೈಮಲ್ಲಿ ಆಗುತ್ತೆ. ಸೊ ಅಮ್ಮ ಹುಡುಕಿ ನೀವು ಕ್ಲಿಯರೆನ್ಸ್ ಕೊಟ್ರೆ ಆರಾಮಾಗಿ ಮದುವೆ ಆಗೋದಷ್ಟೇ. ಎಸ್ ಎಸ್ ಸರ್, ಅವ್ರಿಗೂ ಇಷ್ಟ ಆಗಿ ನನಗೂ ಇಷ್ಟ ಆಗಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋದೇ. ಸೊ ಇಂಡಸ್ಟ್ರಿಯಲ್ಲಿ ಇದ್ದವ್ರಿಗೆಲ್ಲ ಸಾಮಾನ್ಯ ಲವ್ ಆಗ್ತಿರುತ್ತೆ, ಅದೆಲ್ಲ ಏನ್ ಸೀನ್ ಇಲ್ಲ ನಿಮ್ಮ ಹತ್ರ? ನಂಗೆ ಅಷ್ಟು ಪುರ್ಸೊತ್ತಿಲ್ಲ ಸರ್. ಓ ಅದು ಪಾಯಿಂಟ್. ಈಗ ಫ್ರೀ ಇದ್ರೆ ಕೆಲಸ ಮಾಡ್ಬೋದು. ನೀವು ಒಂಥರ ದಿನದ 24 ಗಂಟೆ ಎಂಗೇಜ್ ಅಲ್ಲ? ಏನೋ ಒಂದು ಮಾಡ್ತಿರ್ತೀನಿ ನಾನು. ಅಂದ್ರೆ ಏನೋ ಒಂದು ಕೆಲಸ ಬಿಸಿ ಒಟ್ನಲ್ಲಿ. ಐ ವಾಂಟ್ ಟು ಬಿ ಬಿಸಿ. ಐ ವಾಂಟ್ ಟು ಕೀಪ್ ಯುವರ್ ಸೆಲ್ಫ್ ಬಿಸಿ. ಐ ವಾಂಟ್ ಟು ಬಿ ಬಿಸಿ. ಅಂಡ್ ಅದು ಓದೋದಿರ್ಬೋದು, ಮತ್ತೊಂದಿರ್ಬೋದು, ಮನೇಲೇ ಇದ್ರೂ ನಾನು ಸುಮ್ಮನೆ ಇರಲ್ಲ. ಕೃತಿಕಾ, ನಿನಗೆ ಫ್ರೀ ಟೈಮ್ ಸಿಕ್ಕಿದೆ ಅನ್ನೋ ಸೀನ್ ಇಲ್ವಾ ನಿಮ್ಮ ಮನೇಲಿ? ಇಲ್ಲ, ನಂಗೆ ಅಮ್ಮ ಅದೇ ಹೇಳ್ತಾರೆ, ನೀನು ಯಾವಾಗ ಅಂದ್ರೆ ಫ್ರೀ ಅಂತ ಆರಾಮಾಗಿ ಕೂತಿದ್ಯಾ ಅಂತ ಯಾವಾಗಿರುತ್ತೆ ಅಂತ. ನಾನು ಏನೋ ಒಂದು ಮಾಡ್ತಾ ಇರ್ತೀನಿ, ಏನೋ ಒಂದು ಕೆಲಸ ಮಾಡ್ತಿರ್ತೀನಿ, ಆಚೆ ಹೋಗ್ತೀನಿ.